ಹೆಸರು ದುರ್ವಾ ಶಂಕರತ್ರಿ. ನಾನು ತರಕಾರಿಗಳ ಬಗ್ಗೆ ಒಂದೆರಡು ಮಾತು ಮಾತನಾಡುತ್ತೇನೆ. ಬೆಂಡೆಕಾಯಿ, ತೊಂಡೆಕಾಯಿ, ಬದನೆಕಾಯಿ, ಟೊಮ್ಯಾಟೊ, ಬಟಾಟಿ ಇವುಗಳು ಭೂಮಿಯ ಮೇಲೆ ಬೆಳೆಯುವಂತಹ ಸಸ್ಯಗಳು. ಮೂಲಂಗಿ, ಗಜ್ಜರಿ, ಬೆಳ್ಳುಳ್ಳಿ, ಈರುಳ್ಳಿ ಇತ್ಯಾದಿಗಳು ಭೂಮಿಯೊಳಗೆ ಬೆಳೆಯುವಂತಹ ಸಸ್ಯಗಳು. ನಾನು ಈಗ ತರಕಾರಿಗಳ ಮುಖ್ಯ ಅಂಶಗಳನ್ನು ತಿಳಿಸಿಕೊಳ್ಳುತ್ತೇನೆ. ಹಸಿರು ತರಕಾರಿಗಳು ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ. ಹಸಿರು ತರಕಾರಿಗಳನ್ನು ತಿನ್ನುವುದು ದೇಹ ಮತ್ತು ಮನಸ್ಸು ಎರಡನ್ನೂ ಆರೋಗ್ಯವಾಗಿರಿಸುತ್ತದೆ. ಸಮತೋಲನ ಆಹಾರದಲ್ಲಿ ಹಸಿರು ತರಕಾರಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಹಸಿರು ತರಕಾರಿಗಳು ಅನೇಕ ರೀತಿಯ ಜೀವಸತ್ವ ಮತ್ತು ಖನಿಜಗಳನ್ನು ಹೊಂದಿರುತ್ತವೆ. ನಾವು ಕೆಲವು ತರಕಾರಿಗಳನ್ನು ಅಡುಗೆ ಮಾಡುವ ಮೂಲಕ ಮತ್ತು ಕೆಲವು ಕಚ್ಚಾ ಸಲಾಡ್ ಮಾಡುವ ಮೂಲಕ ತಿನ್ನುತ್ತೇವೆ. ಪಾಲಕ್, ಬೀನ್ಸ್, ಬಟಾಣಿ, ಟೊಮ್ಯಾಟೊ, ಮೂಲಂಗಿ, ಕ್ಯಾರೆಟ್ ಇತ್ಯಾದಿಗಳೆಲ್ಲವೂ ಹಸಿರು ತರಕಾರಿಗಳು. ಪ್ರಪಂಚದಾದ್ಯಂತ 80ಕ್ಕೂ ಬಗೆಯ ತರಕಾರಿಗಳಿವೆ. ನಮ್ಮ ಆಹಾರದಲ್ಲಿ ಹಸಿರು ತರಕಾರಿಗಳು ಇರುವುದು ಬಹಳ ಮುಖ್ಯ. ಹಸಿರು ತರಕಾರಿಗಳನ್ನು ತಿನ್ನಲು ವೈದ್ಯರು ಸಲಹೆ ನೀಡುತ್ತಾರೆ. ಹಸಿರು ತರಕಾರಿಗಳನ್ನು ತಿನ್ನುವುದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಧನ್ಯವಾದಗಳು.